ಕಾರ್ಯದರ್ಶಿ ಡಾಕ್ಟರ್ ಜಿಬಿ ಮಲ್ಲೇಶ್ ಹೇಳಿದರು. ಅವರು ಮಂಗಳವಾರ ತಾಲೂಕಿನ ಮರ್ಕುಂಬಿ ಗ್ರಾಮದ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ 2ನೇ ದಿನದ ಜಾತ್ರಾ ಮಹೋತ್ಸವದ ನಿಮಿತ್ತ ದೇವಸ್ಥಾನದ ಆವರಣದಲ್ಲಿ ವಿಶ್ವದ ಅತಿ ಎತ್ತರದ 179 ಅಡಿಯ ಶಿವಲಿಂಗ ಪ್ರತಿಷ್ಠಾಪಿಸುವ ಮಧ್ಯಭಾಗದಲ್ಲಿ ಚಂಡಿಕಾ ಹೋಮಕ್ಕೆ ಚಾಲನೆ ನೀಡಿ ಮಾತನಾಡಿ, ದೇವಸ್ಥಾನದ ವತಿಯಿಂದ ದೇವರುಗಳಿಗೆ ಉಡಿ ತುಂಬಲಾಯಿತು. 55 ಗ್ರಾಮಗಳಿಂದ ಆಗಮಿಸಿದ 80ಕ್ಕೂ ಹೆಚ್ಚು ದೇವರುಗಳ ಪಲ್ಲಕ್ಕಿಗಳಿಗೆ ಗೌಡಗೆರೆಯ ಪವಾಡ ಬಸವಪ್ಪ ಪ್ರದಕ್ಷಿಣೆ ಹಾಕಿತು. ವೀರಭದ್ರೇಶ್ವರ ದೇವ ಸಮಿತಿಯವರ ನೇತೃತ್ವದಲ್ಲಿ ಪಲ್ಲಕ್ಕಿಗಳಿಗೆ ಮಾಲೆ ವಿತರಿಸಿ ಪೂಜೆ ಸಲ್ಲಿಸಿ ಉಡಿ ತುಂಬಲಾಯಿತು. ಈ ವೇಳೆ ಮುರುಗೋಡದ ನೀಲಕಂಠ ಸ್ವಾಮೀಜಿ, ಅಂಕಲಿಗೆಯ ಶ್ರೀ ಅಮರಸಿದ್ದೇಶ್ವರ ಸ್ವಾಮೀಜಿ, ಮಲ್ಲಾಪುರದ ಗಾಳೇಶ್ವರ ಮಠದ ಚಿದಾನಂದ ಸ್ವಾಮೀಜಿ, ದೇವಸ್ಥಾನದ ಕಾರ್ಯದರ್ಶಿ ಜಿಬಿ ಬಾಬು, ಯಶವಂತ್, ಭೂದಾನಿ ಮಹಂತೇಶ್ ಕೌಜಲಗಿ, ಹಿರಿಯರಾದ ಗಂಗಪ್ಪ ಕುರ್ಬೆಟ್, ಬಸವರಾಜ್ ಕೌಜಲಗಿ, ಸೋಮಲಿಂಗಪ್ಪ ಬೋಗೂರ್, ಈಶ್ವರ್ ಕೌಜಲಗಿ, ವಿರೂಪಾಕ್ಷ ವಾಲಿ, ಅಡಿವಪ್ಪ ಮುರ್ಗಿಬಾವಿ, ಶಿವಾನಂದ್ ಕೌಜಲಗಿ, ಮಹೇಶ್ ಕಾಸ್ಗಾರ್, ಯುವ ಮುಖಂಡರಾದ ಚಂದನ್ ಕೌಜಲಗಿ, ರವಿ ಕುರ್ಬೆಟ್, ರಾಹುಲ್ ಕೌಜಲಗಿ, ಗದಗಯ್ಯ ಆರಾಧರಿಮಠ್ ಹಾಗೂ ಗ್ರಾಮದ ಭಕ್ತ ವೃಂದದವರು, ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಸೇವಾ ಸಮಿತಿಯ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದ್ದರು. ಗೌಡಗೆರೆಯ ಪವಾಡ ಬಸವಪ್ಪನವರ ಉತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಈ ವೇಳೆ ಸಿದ್ದಾರೂಢ ಬಳಗದವರಿಂದ ಭಕ್ತರಿಗೆ ಅಂಬಲಿ ವಿತರಿಸಲಾಯಿತು. ಸೋಮವಾರ ರಾತ್ರಿಯಿಂದಲೇ ಚಂಡಿಕಾ ಹೋಮದ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಈ ವೇಳೆ ನಿವೃತ್ತ ಸೈನಿಕರಿಗೆ ಸನ್ಮಾನಿಸಲಾಯಿತು. ಮಂಗಳವಾರ ಪ್ರಾತಃಕಾಲದಲ್ಲಿ ವಿಧಿವಿಧಾನಗಳ ಮೂಲಕ ಚಂಡಿಕಾ ಹೋಮ ಜರುಗಿತು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಭಕ್ತರು ಕುಟುಂಬ ಸಮೇತ ದೇವಸ್ಥಾನಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಬಸವಣ್ಣ ಪಲ್ಲಕ್ಕಿ ಹೋಮಕುಂಡಗಳಿಗೆ ನಮಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಅವುಗಳ ಮುಂದೆ ನಿಂತು ಸೆಲ್ಫಿ, ಗ್ರೂಪ್ ಫೋಟೋ ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು. ದೇವಿಯ ದರ್ಶನ ಪಡೆದ ಪ್ರತಿಯೊಬ್ಬರು ಅನ್ನಪ್ರಸಾದ ಸವಿದರು.